ರಾಜಕೀಯ ನಾಯಕರುಗಳ ಹೇಳಿಕೆ ಪ್ರತಿ ಹೇಳಿಕೆಗಳು ಮುಂದುವರಿತಾ ಇದೆ. ಬಿಜೆಪಿ ಜೆಡಿಎಸ್ನಿಂದ 25 ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಎನ್ನುವ ಯತ್ನಾಳ್ ಹೇಳಿಕೆಗೆ ಎಂಬಿ ಪಾಟೀಲ್ ಈಗ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ 60 ಅಲ್ಲ 6 ಶಾಸಕರು ಕೂಡ ಹೋಗಲ್ಲ, 60 ಶಾಸಕರು ಬರ್ತಾರೆ ಅಂತ ಯತ್ನಾಳ್ ಬಾಲಿಶ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರು ಯಾರ್ಯಾರು ನಮ್ಮೊಂದಿಗಿದ್ದಾರೆ ಅನ್ನೋದು ಗೊತ್ತಿದೆ, ಮುಂದೆ ಅವರ ಪಕ್ಷದಿಂದ ಯಾರು ಬರ್ತಾರೆ ಅಂತ ನೋಡಿ ಅಂತ ಯತ್ನಾಳ್ ಹೇಳಿಕೆಗೆ ಪಾಟೀಲ್ ತಿರುಗೇಟು. ಯತ್ನಾಳ್ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ಕೊಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ನಿಂದ 25 ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ. ಇದು ಯತ್ನಾಳ್ ಅವರು ಯಾವುದಕ್ಕೆ ರಿಯಾಕ್ಷನ್ ಮಾಡಿ ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿ ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಗೊತ್ತಿದೆ ಬಿಜೆಪಿಯಿಂದ ಯಾರ್ಯಾರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ, ಎಲ್ಲ ಮಾಧ್ಯಮ ನಿಮ್ಗೂ ಗೊತ್ತಿದೆ. ಬಿಜೆಪಿನಿಂದ ಕೆಲವು ಜನ ಶಾಸಕರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬರಲಿಕ್ಕೆ ಇಚ್ಛೆ ಪಡಿಸಿದ್ದಾರೆ. ನಾವೇನು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ. ಅದೇ ರೀತಿ ಜನತಾದಳದಿಂದ ಕೂಡ ಒಂದು ಗ್ರೂಪ್ ಒಂದು ದಿವಸ ಬರಲಿಕ್ಕೆ ಒಂದು ದಿವಸ ತಯಾರಾಗಿದೆ. ಹೀಗಾಗಿ ನಮ್ಮಿಂದ 60 ಶಾಸಕರು ಹೋಗೋ ಪ್ರಶ್ನೆ ಇಲ್ಲ, ನಮ್ಮಿಂದ 6 ಶಾಸಕರು ಹೋಗಲ್ಲ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ನಿಂದ 25 ಶಾಸಕರು ಬರ್ತಾರೆ ಅಂತ ನಾನು ಹೇಳಿದ್ದೇನೆ. ಬರ್ತಾರೆ ಅವರು ಸೂಕ್ತ ಸಂದರ್ಭದಲ್ಲಿ. ಅದು ನೋಡೋಣ ಅಂತದ್ದು ಮುಹೂರ್ತ ಕೂಡ ಬರಬೇಕಲ್ಲ. ಯತ್ನಾಳ್ ಅವರು ಯಾವುದಕ್ಕೆ ರಿಯಾಕ್ಷನ್ ಮಾಡಿ ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿ ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಗೊತ್ತಿದೆ ಬಿಜೆಪಿಯಿಂದ ಯಾರ್ಯಾರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ, ಎಲ್ಲ ಮಾಧ್ಯಮ ನಿಮ್ಗೂ ಗೊತ್ತಿದೆ. ಬಿಜೆಪಿನಿಂದ ಕೆಲವು ಜನ ಶಾಸಕರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬರಲಿಕ್ಕೆ ಇಚ್ಛೆ ಪಡಿಸಿದ್ದಾರೆ.